ಪ್ರಚಾರ ಸಂದರ್ಭದಲ್ಲಿ ಈ ದೇಶದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಿಯನ್ನ ಜನರಲ್ಲಿ ಭಯಭೀತವನ್ನು ಹುಟ್ಟತಕ್ಕಂಥ ವಾತಾವರಣವನ್ನ ಹುಟ್ಟಾಕ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ದಾರೆ. ಇದು ಈ ದೇಶದ ಪ್ರಧಾನಿಯ ಮುಖಾಂತರ ಅವರನ್ನ ಅವಮಾನ ಮಾಡಿದಂತೆ ಇಡೀ ರಾಷ್ಟ್ರವನ್ನ ಅವಮಾನ ಮಾಡಿರ್ತಕ್ಕಂಥ ಕೆಲಸವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಅದನ್ನ ವಿರೋಧಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಬಿಜೆಪಿ ಯುವ ಮೋರ್ಚಾ ಜನಾಕ್ರೋಶ ಸಭೆಗಳನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಸಾಗರ ಗ್ರಾಮಾಂತರ ಹಾಗೂ ಸಾಗರ ನಗರ ಮಂಡಲ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಜನಾಕ್ರೋಶ ಸಭೆಯ ಅಧ್ಯಕ್ಷತೆಯನ್ನು ಬಿಜೆಪಿ ಅವರಿಗೆ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೋದ ವಾರ ಇದೇ ಮಲ್ಲಿಕಾರ್ಜುನ ಖರ್ಗೆರವರ ವಿರುದ್ಧ ಒಂದು ಹೋರಾಟವನ್ನ ಮಾಡಿದ್ವಿ. ಇನ್ನೂ 5-6 ದಿನ ಆಗಲಿಲ್ಲ. ಇವತ್ತು ಮತ್ತೊಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ಹೇಳ್ತೀನಿ, ನಮ್ಮ ಮುದ್ರಾ ಮೇಡಮ್ ಅವರು ಹೇಳಿದಾಗೆ ಅಂತಹ ಒಂದು ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಅಂತಹ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯ ಕ್ಷುಲ್ಲಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಅಂದ್ರೆ ಬಹುಶಃ ಅವರಿಗೆ ಆ ಒಂದು ಹುದ್ದೆನಲ್ಲಿ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಪಕ್ಷದಲ್ಲೂ ಇದ್ದಾರೆ, ನಮ್ಮೂರ್ದವರು ಇದ್ದಾರೆ, ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, 94-95 ವರ್ಷದ ವಯೋವೃದ್ಧರು. ಅವರು ಎಲ್ಲರ ಜೊತೆಗೆ ಯಾವ ರೀತಿ ಎಲ್ಲ ಪಕ್ಷ ವಿರೋಧ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರ ಜೊತೆಗೆ ಎಷ್ಟು ಸಭ್ಯವಾಗಿ, ಎಷ್ಟೊಂದು ಸೌಹಾರ್ದಯುತವಾಗಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದಾರೆ ಹೇಳ್ತಕ್ಕಂಥದ್ದನ್ನ ಈ ಖರ್ಗೆ ಅವರು ಕಾಗೋಡು ತಿಮ್ಮಪ್ಪನವರು ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಒಂದು ಮಿತಿ ಇರುತ್ತೆ, ಇತಿಮಿತಿ ಇರುತ್ತೆ. ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಾರೆ, ರಾಜ್ಯದ ಅಧ್ಯಕ್ಷ ಆಗಿರ್ತಾರೆ. ಈ ಒಂದು ಹಂತಕ್ಕೆ ಹೋದ ಮೇಲೆ ಅದಕ್ಕೊಂದು ಅದೇ ರೀತಿ ಆಗಿರ್ತಕ್ಕಂಥ ಒಂದು ನಿಜವಾಗ್ಲೂ ಖರ್ಗೆ ಅವರಿಗೆ ವಯಸ್ಸಾಗಿದೆ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಇಳಿಯೋದೇ ಒಳ್ಳೇದು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಅವರು ಅರಳು ಮರಳು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಒಳ್ಳೆಯ ಯೋಚನೆಗಳ ಬಗ್ಗೆ ಯುವಕರಿಗೆ ಹೇಳಬೇಕು. ಇಂಥ ಯುವಕರುಗಳಿಗೆ ಗೊತ್ತಾಗ್ತಾ ಇದೆ ನಾವು ಪ್ರಧಾನಿ ಅವರಿಗೆ ಯಾವ ರೀತಿ ಗೌರವ ಇಟ್ಟು ಮಾತಾಡ್ಬೇಕು. ಅವರು ಎಲ್ಲೋ ತನಕ ಮಾತ್ರ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಾರೆ, ಗೆದ್ದ ಮೇಲೆ ಎಲ್ಲ ಇಡೀ ದೇಶದ ಪ್ರಧಾನಿ ಆಗಿರ್ತಾರೆ, ಜನನಾಯಕರು ಆಗಿರ್ತಾರೆ. ಅವರು ಜನಮಾನಸದಲ್ಲಿ ಉಳಿದಿರುವಂತಹ ನಮ್ಮ ಸಾಮಾನ್ಯ ಮಗುವಿನಿಂದ ಹಿಡಿದು ಈ ವಯಸ್ಸಾದಂತಹ ವೃದ್ಧರಿಗೂ ಕೂಡ ಮೋದಿಜಿ ಅಂದ್ರೆ ಅಷ್ಟೊಂದು ಆಪ್ತರು. ಯಾಕಂದ್ರೆ ಅವರ ಒಂದು ಸರಳ ಸಜ್ಜನ ಜೀವನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾದರಿಯಾದಂತಹ ನಡೆಗಳನ್ನ ಅವರು ನಡೀತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಕುಟುಂಬದ ರಾಜಕಾರಣ ಮಾಡಿದವರಲ್ಲ, ಕುಟುಂಬದ ಯೋಜನೆಗಳಿಗೆ ಸೀಮಿತವಾಗಿರೋರಲ್ಲ, ಯಾವುದೇ ಯೋಜನೆಗಳನ್ನ ಕೊಟ್ಟರು ಅದ ತನ್ನ ಹೆಸರಲ್ಲಿ ಕೊಡುವಂತ ಪ್ರಧಾನಿ ಅಲ್ಲ. ಪ್ರಧಾನಿ ಅಂದ್ರೆ ಜನಸೇವಕ ಅನ್ಕೊಂಡು ಕೆಲಸ ಮಾಡ್ತಿರುವಂತಹ ನಮ್ಮ ನಾಯಕ ಇವತ್ತು ಬೇರೆಯವರಿಂದ ಅದರಲ್ಲೂ ಹಿರಿಯರಾದಂತಹ ಖರ್ಗೆಜಿ ಅವರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಕ್ಷಣ ಇಳಿಬೇಕು. ಭಯೋತ್ಪಾದಕರು ಯಾರು ಅನ್ನೋದನ್ನ ಗುರುತಿಸಕ್ಕಾಗದಿರುವಂತಹ ಅರಳು ಮರಳು ಅವ್ರಿಗೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಆ ಸ್ಥಾನಕ್ಕೆ ಅವರು ಸಲ್ಲದು, ಆ ಜಾಗದಲ್ಲಿ ಅವ್ರು ಇರಬಾರ್ದು ಅನ್ನೋದು ನಮ್ಮ ಈ ಒಂದು ಸಭೆಯ ಉದ್ದೇಶ. ಈ ಮೂಲಕ ಅವ್ರಿಗೆ ಹೇಳೋಕ್ ಇಷ್ಟಪಡೋದು ಏನಂದ್ರೆ ಕಾಂಗ್ರೆಸ್ನವರಿಗೆ ಮೋದಿ ಜಪ, ಬಿಜೆಪಿಯವ್ರ ಜಪ, RSS ನವ್ರ ಜಪ ಮಾಡ್ಲಿಲ್ಲ ಅಂದ್ರೆ ಅವ್ರು ಇದ್ದೀವಿ ಅನ್ನೋದನ್ನೇ ಅವ್ರಿಗೆ ತೋರಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಅವರು ನಿಜವಾಗ್ಲೂ ಒಂದು ಪಕ್ಷವನ್ನ ಮುನ್ನಡೆಸಲಿಕ್ಕೆ ಆ ಸ್ಥಾನದಲ್ಲಿರೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆ ಸ್ಥಾನಕ್ಕೆ ಅವರು ಗೌರವವನ್ನ ಕೊಡ್ತಾ ಇಲ್ಲ. ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ ಅವ್ರು ಮಾಡ್ತಿರೋ ತಪ್ಪು. ಅಂದ್ರೆ ಅವ್ರು ಹಿರಿಯರಾಗಿ ಯಾವ ರೀತಿ ನಡ್ಕೊಳ್ತಿದ್ದಾರೆ. ನಿಜವಾಗ್ಲೂ ಆ ಸ್ಥಾನವನ್ನ ಬಿಟ್ಕೊಟ್ಟು ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಸ್ಥಾನದಿಂದ ಕೆಳಗಿಳಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ನನ್ನ ಮಾತು ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಮುಂದೆ ಹೋಗಿ ಒಬ್ಬ ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಯಾಕಂದ್ರೆ 3ನೇ ಬಾರಿ ಪ್ರಧಾನಿ ಆದ್ಮೇಲೆ ಕಾಂಗ್ರೆಸ್ ವಿಸಿಲ್ ತಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಟರ್ಮ್ ನಾವೆಲ್ಲೂ ಉಳಿಯೋದೇ ಇಲ್ಲ, ದೇಶದಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥ ಆತಂಕ ಶುರುವಾಗಿದೆ. ಹಾಗಾಗಿ ಏನಾದ್ರು ಮಾಡಬೇಕು ಅಂತೇಳಿ ಅವಹೇಳನಕಾರಿ ಹೇಳಿಕೆ ಕೊಡ್ತಕ್ಕಂಥದ್ದು, ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು, ಎತ್ತಿ ಕಟ್ಟತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಒಂದು ಪಕ್ಷದ ನಿಷ್ಠಾವಂತ ರಾಜಕಾರಣಿ, ಅದ್ರಾಗ ಮಾತಿಲ್ಲ. ಒಂದು ಪಕ್ಷದ ನಿಷ್ಠಾವಂತ ಗುಲಾಮ ರಾಜಕಾರಣಿ. ನೀವು ದಲಿತ ಅಂತ ಹೇಳಿ ನೀವು ಮಾತ್ರ 5,000 ಕೋಟಿ ಆಸ್ತಿ ಮಾಡಿದ್ರಿ, ನಿಮ್ಮ ಮಗನಿಗೆ ಮಾತ್ರ ಮಿನಿಸ್ಟರ್ ಮಾಡಿದ್ರಿ, ಗುಲ್ಬರ್ಗನ್ ಹಾಗೆ ಇಟ್ರಿ. ಬೇರೆ ಯಾವ ದಲಿತ ಬಂಧುಗಳು, ಯಾವ ದಲಿತರು ಕೂಡ ಹಳ್ಳಿಲಿರ್ತಕ್ಕಂಥ ನಿಮ್ಗೆ ಕಾಣಲೇ ಇಲ್ಲ, ಮೇಲ್ ಬರಲೇ ಇಲ್ಲ. ಒಬ್ಬ ಪಾಕಿಸ್ತಾನವನ್ನ ಜೈ ಅಂತಕ್ಕಂಥವನ್ನ ರಾಜ್ಯಸಭೆ ಗೆಲ್ಸಿದೆ.
ಅವನ ಜೊತೆಗೆ ಇವತ್ತು ಕೂಡ ನೀವು ಇದ್ದೀರಿ. ಇಂತಹ ಭಯೋತ್ಪಾದಕ ಜೊತೆಗಿರ್ತಕ್ಕಂಥ ನೀವು ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರಿತೀರಲ್ಲ, ನಿಮ್ಮ ಮಾನಸಿಕ ಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಇಂದು ನಾಳೆ ನಿಮ್ಮ ಅಸ್ತಿತ್ವನೇ ಮುಗಿದು ಹೋಗ್ತಾ ಇದೆ. ಏನ್ ಮಾಡಬೇಕು, ಮೋದಿ ಕೊಲ್ಬೇಕು ಅಂತ ಹೇಳ್ತಕ್ಕಂಥ ರೀತಿಯನ್ನು ಕೊಡ್ತೀರಲ್ಲ ನೀವು, RSS BJPಯನ್ನ ಮುಗಿಸ್ಬೇಕು ಅಂತ ಹೇಳಿ. ಅದು ನೀವಲ್ಲ, ನೀವು ಇನ್ನೊಂದು ಜನ್ಮ ಹುಟ್ಟು ಬಂದ್ರೆ ಸಾಧ್ಯವಿಲ್ಲ. ಯಾಕೆ ನಮ್ಮ ಕಾರ್ಯಕರ್ತರು ಭಾರತ ದೇಶದ ಜನರಿಗೆ ಸತ್ಯ ಗೊತ್ತಾಗ್ತದೆ, ಐತಿಹಾಸಿಕ ಸತ್ಯಗಳು. ಹಾಗಾಗಿ ಮುಂದೊಂದು ದಿವಸ ನೀವು ಕಾಂಗ್ರೆಸ್ ಈ ದೇಶನ ಕಣ್ಮರೆ ಆಗ್ತೀರಾ. ಯಾವ ವೋಟ್ ಬ್ಯಾಂಕ್ ಅಂತ ನೀವು ನಂಬ್ಕೊಂಡಿದ್ರೆ ದಾವಣಗೆರೆ ನೀವು ಸರಿ ಮಾಡಿ ಊಟ ಹೊಡೆದಿದ್ದಾರೆ. ಇದು ಮುಂದೆ ಕರ್ನಾಟಕದಲ್ಲಿ ಕೂಡ ಆಗುತ್ತೆ, ದೇಶದಲ್ಲಿ ಕೂಡ ಆಗುತ್ತೆ. ನಿಮ್ಮ ಯಾವ ಗ್ಯಾರಂಟಿಗಳು ಕೂಡ ನಿಮ್ಮ ಜನ ಕೈ ಹಿಡಿಯೋದಿಲ್ಲ. ನಿಜವಾಗಿರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕ ಆಶಾಕರಣವನ್ನು ಮೂಡಿಸ್ಬೇಕು. ಅದು ಬಿಟ್ಟು ಒಬ್ಬರು ಕೊಲ್ರಿ, ಒಬ್ಬ ಭಯೋತ್ಪಾದಕ, ಏನ್ ನಿಮ್ಮ ಮಾನಸಿಕ ಸ್ಥಿತಿ ಇದು? ಹಾಗಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಈ ವ್ಯಕ್ತಿ ತನ್ನ ಜೀವಮಾನಡಿ ಹುಟ್ಟಿದಲ್ಲಿಂದ ಹಿಡಿದು ಇಲ್ಲಿವರೆಗೂ ದಲಿತ ಅಂತಕ್ಕಂಥ ಟ್ರಂಪ್ ಕಾರ್ಡಲ್ಲೇ ಬೆಳೆದು ದಲಿತ ಅಂತ ಹೇಳಿ ದಲಿತರಾಗಿ ಇಟ್ಟು ತಾನು ಮಾತ್ರ ಒಂದು ಗುಲಾಮಿ ಸಂತತಿಯ ರಾಜ್ಯಭಾರವನ್ನು ಮಾಡ್ತಾ ಇದ್ದೀರಿ. ಇಷ್ಟೇ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಾಪಸ್ ಪಡೆದಷ್ಟೇ ಸಾಲ. ಎಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಅಸ್ಸಾಮಲ್ಲಿ ಆಲ್ರೆಡಿ FIR ಆಗಿದೆ. ಈ ಸಂಬಂಧಪಟ್ಟ ತಮಿಳುನಾಡಲ್ಲಿ FIR ಆಗಬೇಕು, ಆ ವ್ಯಕ್ತಿಯನ್ನು ಬಂಧಿಸಬೇಕು. ಅತಿಯಾಗಿರ್ತಕ್ಕಂಥ ಹೇಳಿಕೆ, ಅತಿಯಾಗಿರ್ತಕ್ಕಂತಹ ಒಂದು ಏನು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ನೀವು ಹೋಗಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟೇ, ಚುನಾವಣಾ ಆಯೋಗ ನಿರ್ದಾಕ್ಷಿಣ್ಯ ಕ್ರಮವನ್ನು ಇವತ್ತು ತಗೋಬೇಕಾಗಿದೆ. ಯಾರೇ ಆಗಲಿ ರೀತಿ ಹೇಳಿಕೆ ಕೊಡ್ತಕ್ಕಂಥ ತಪ್ಪು. ದೇಶದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು. ದೇಶದ ಒಂದು ಪ್ರಧಾನಮಂತ್ರಿ ಭಯೋತ್ಪಾದಕ ಅಂತೇಳಿ ಒಂದು ಭಯೋತ್ಪಾದಕ ಹೋಲಿಸ್ತಿದ್ರೆ ನೀವೆಷ್ಟು ಕೀಳು ಮನಸ್ಥಿತಿ ಇರುತ್ತೆ ಇದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವ್ಯಕ್ತಿಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕಂತೇಳಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಎಲ್ಲರಿಗೂ